ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡ್ಬೋದು, ತುಂಬ ಡಿಫ್ರೆಂಟಾಗಿ ಮಾಡೋದು. ವೆಲ್ಕಮ್ ಟು ವಿದಿಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ನಾನು ಹಾಕೋ ವೀಡಿಯೋಸ್ ನಿಮಗೆ ಬರುತ್ತೆ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟು ನಾನಿಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಅದರಲ್ಲಿ 1.5ನ ಚೆನ್ನಾಗಿ ರುಬ್ಕೊತೀನಿ ಮಿಕ್ಸಿಲಿ, ಇನ್ನರ್ಧ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಪೂರ್ತಿಯಾಗಿ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಈರುಳ್ಳಿ ಬೆಂದಿರಬೇಕು, ಅಲ್ಲಿವರೆಗೂ ಕ್ಲೀನಾಗಿ ಬಾಡಿಸ್ಕೊಂಡು ಆಗಾದ್ಮೇಲೆ ಒಂದು ಅರ್ಧ ಟೊಮೊಟೊನ ಇದಕ್ಕೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಅಂತ. ಇನ್ನು 1.5ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಫುಲ್ ಪೇಸ್ಟ್ ಲಾಸ್ಟಿಗೆ ಹಾಕೋಕ್ಕೆ ಬೇಕು. ನೆಕ್ಸ್ಟು ನಾನಿಲ್ಲಿ ಏನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಹಾಕ್ಕೊಂಡು ಆಗಾದ್ಮೇಲೆ ಅದನ್ನು ಕ್ಲೀನಾಗಿ ಬಿಸಿ ಮಾಡ್ಕೊಳ್ಳಿ, ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಪುಡಿನ, ಸಾಲ್ಟು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಏನಾಗಲ್ಲ, ಈಗ ನೀರಾಗುತ್ತೆ ಅಂತ ಏನಿಲ್ಲ, ಚೆನ್ನಾಗಿ ಲಾಸ್ಟಿಗೆ ಕುದಿಸಿದ್ರೆ ಎಲ್ಲ ಹೋಗುತ್ತೆ. ನೆಕ್ಸ್ಟು ನಾವಿಲ್ಲಿ ಬೆಂಡೆಕಾಯಿ ಬೆಂದಾದ್ಮೇಲೆ ನಾವೇನು ಟೊಮೊಟೊ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮೆಣಸಿನ್ಕಾಯಿನ ಬಳಸಿಲ್ಲ, ಸೊ ಹಾಗಾಗಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಮೆಣಸಿನ್ಕಾಯಿ ಬಳಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಾರಿ ಟ್ರೈ ಮಾಡಿ. ಚೆನ್ನಾಗಿ ಬೆಂದಿರಬೇಕು ಬೆಂಡೆಕಾಯಿ. ಆ್ಯಂಡ್ ಮೊಸರನ್ನ ಹಾಕ್ಕೊಂಡಾದ್ಮೇಲೆ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ. ನಾರ್ಮಲಾಗಿ ಖಾರದ ವಾಸನೆ ಬರ್ತಾ ಇರುತ್ತಲ್ವ, ಅದೇನೂ ಬರಲ್ಲ. ಮೊಸರು ಹಾಕೊಂಡಾದ್ಮೇಲೆ ತುಂಬ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಒಂದು ಕುದಿಸ್ಕೊಳ್ಳಿ. ಎಲ್ಲ ಫುಲ್ಲು ಈಗ ಇಟ್ಟರೆ ಬಾಯಲ್ಲಿ ಹಂಗೆ ಕರಗಬೇಕು, ಆ ಥರ ಕುದಿಸ್ಕೊಳ್ಳಿ. ಫುಲ್ ಮಿಲ್ಸ್ಕೊಳ್ಳೋಕೆ ಹೋಗ್ಬಿಡಿ, ಹಾಗಂತ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿನ ಕಾಂಬಿನೇಷನ್ ಮಾಡಿದ್ದೀನಿ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು, ನಿಜವಾಗ್ಲೂ ಸಖತ್ತಾಗಿತ್ತು. ಆ್ಯಂಡ್ ಮೊಸರು ಹಾಕಿರೋದ್ರಿಂದ ಮೊಸರು ಒಂಥರ ಫ್ಲೇವರ್, ತಿಂದಾಗ ಮೊಸರು ಹಾಕಿದ್ದೀವಿ ಅಂತ ಒಂದು ಟೇಸ್ಟ್ ಗೊತ್ತಾಗ್ತಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಫ್ಲೇವರು. ಆ್ಯಂಡ್ ಚಪಾತಿ ಜೊತೆ ಆಗಿರ್ಬೋದು, ಪೂರಿ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.